ಎಲ್ರಿಗೂ ನಮಸ್ಕಾರ. ಎಣ್ಣೆ ಕುಡಿದ್ರೆ ಏನಾಗುತ್ತೆ, ಫ್ರೆಂಡ್ಸ್ ಜೊತೆ ಸೇರಿದ್ರೆ ಏನಾಗುತ್ತೆ, ಅವ್ರಿವ್ರ ಜೊತೆ ಸೇರ್ತೀನಿ, ನಾನು ಬಂದಂಗೆ ಬದುಕ್ತೀನಿ, ಯಾರು ಕೇಳೋರು, ಏನಾಗುತ್ತೆ? ಈ ಪ್ರಶ್ನೆಯಿಂದ ಉತ್ತರ ಸಿಗುತ್ತೆ ನಿಮಗೆ 10 ವರ್ಷಗಳ ನಂತರ. ಯಾರಿಂದ ಏನೂ ಆಗಲ್ಲ ಸ್ವಾಮಿ, ಈ ಜೀವನ ನಿಮ್ಮದು, ನಿಮಗೆ ಅಂತ ಸಿಕ್ಕಿರೋ ಈ ಸಮಯ ಮಾತ್ರ ನಿಮ್ಮದು. ಹೀಗೇ ನಾನು ಯೋಚನೆ ಮಾಡ್ತಾ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಒಂದೇ ಒಂದು ರೀಸನ್ನಿಂದ ನನ್ನ 8 ವರ್ಷಗಳು ನನ್ನ ಲೈಫ್ನಲ್ಲಿ ನಾನು ಸಾಧಿಸಿದ್ದಂತಹ ಎಲ್ಲ ಸಾಧನೆಗಳು ಮತ್ತು ನನ್ನ ಮಾಡಿದ್ದಂತಹ ಕೆಲಸಗಳೆಲ್ಲನೂ ಮರೆಮಾಚ್ಕೊಬಿಟ್ಟೆ, ಕಳ್ಕೊಂಡೆ. ಏನಾಗುತ್ತೆ ಏನೂ ಆಗಲ್ಲ. ತಿರುಗಿ ನೋಡಿದಾಗ ನಮ್ಮ ಸಮಯ ಸತ್ತೋಗಿರುತ್ತೆ. ತಿರ್ಗಾ ನಾವು ಅದನ್ನು ಮಾಡಬೇಕಂದ್ರೂ ಕೂಡ ನಮ್ಗೆ ಆ ಟೈಮ್ ಸಿಗಲ್ಲ. ಸೊ ಎಚ್ಚೆತ್ಕೊಳ್ಳಿ. ಚಿಕ್ಕ ತಪ್ಪುಗಳನ್ನ ಲೈಕ್ ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡ್ಬೋದು, ಅತಿಯಾಗಿ ಫ್ರೆಂಡ್ಸ್ ಜೊತೆ ಸುತ್ತೋದು, ಅನಾವಶ್ಯಕವಾಗಿರೋದನ್ನ ಕಡಿಮೆ ಮಾಡಿ. ಚಿಕ್ಕ ಬದಲಾವಣೆಯೇ ಜೀವನದ ದೊಡ್ಡ ಸಾಧನೆಗೆ ಮತ್ತು ನಿಮ್ಮ ಆನಂದಕ್ಕೆ ಕಾರಣ. ನೀವು ಸಾಧನೆ ಅಂದರೆ ನಿಮ್ಮ ಸಂಪೂರ್ಣವಾಗಿ ಲೈಫ್ ಟೈಮಲ್ಲಿ ನೀವು ಪರಿಪೂರ್ಣವಾಗಿ ಆನಂದವಾಗಿರೋದೇ ನಿಮ್ಮ ಸಾಧನೆ. ಇದಕ್ಕೆ ನೀವು ಚಿಕ್ಕ ಸ್ವಯಂ ದೀಕ್ಷೆ ಅಥವಾ ಸ್ವಯಂ ಪ್ರೇರಣೆಯಿಂದ ನಿಮ್ಮ ಲೈಫ್ನ ಬದಲಾಯಿಸ್ಕೊಳಕ್ಕೆ ಟ್ರೈ ಮಾಡ್ಕೊಳ್ಳಿ. 2 ವರ್ಷ ನಿಮ್ಮನ್ನು ನೀವು ಲಗಾಮಾಗಿ ಇಟ್ಕೊಳ್ಳಿ. 3ನೇ ವರ್ಷ ನಿಮ್ಮ ಲೈಫು ಎಲ್ಲಿದ್ದರೂ ಹೇಗಿದ್ದರೂ ನಿಮ್ಮ ಜೊತೆನೇ ಇರೋವಂತಹ ಒಂದು ಆನಂದನ ಕಂಡ್ಕೋತೀರಾ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ.